ಐಟಮ್ ಅಂತೂ ನಿಮ್ಮ ಎದುರಿಗಿದೆ. ಇದಕ್ಕಿಂತ ಹೆಚ್ಚಿಗೆ ನಿಮಗೆ ಇನ್ನೇನು ಬೇಕು ಹೇಳಿ. ಕರ್ಕೊಂಡು ಹೋಗು ಆ ಹುಡುಗಿನ ಇಲ್ಲಿಂದ. ಬಹದ್ದೂರ್ ವಂಶ ಅಂತ ಇವನು. ಒಂದು ಹೆಣ್ಣು ಮಗುನ ಐಟಮ್ ಅಂತ ಕರಿತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಿನ್ನ ಅರ್ಧ ಸೆಕೆಂಡಲ್ಲಿ ಜಾಗ ಖಾಲಿ ಮಾಡಲಿಲ್ಲ ಅಂದರೆ ನಾನು ನನ್ನ ಸೆಕ್ಯೂರಿಟಿನ ಕರಿಬೇಕಾಗುತ್ತೆ. ಗೆಟ್ ಔಟ್. ನೋಡಿ, ಐ ಸೆಡ್ ಗೆಟ್ ಔಟ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. 3.5 ಕೋಟಿಯ ಈ ಯೋಜನೆಯ ಕಾಂಟ್ರಾಕ್ಟ್ಗೋಸ್ಕರ ಕಳೆದ 6 ತಿಂಗಳಿಂದ ಎಲ್ಲರೂ ಕಾಯ್ತಿದ್ರಿ. ಸರ್ಕಾರದಿಂದನೂ ತಡ ಆಗಿದೆ, ಕ್ಷಮೆ ಇರಲಿ. ಈಗ ಬಹಳ ಹೆಸರುವಾಸಿಯಾಗಿರುವಂತಹ ಬಹಳ ವರ್ಷಗಳಿಂದ ನಿಷ್ಠೆಯಿಂದ ಕೆಲಸ ಮಾಡ್ತಿರ್ತಕ್ಕಂತಹ ಬಹದ್ದೂರ್ ಲೋಹಿತಾಶ್ವ ಅವರಿಗೆ ಈ ಕಾಂಟ್ರಾಕ್ಟ್ ಆಗಿದೆ. ಮಾನ್ಗೇಡಿ, ಕೊನೆಗೂ ನನ್ನ ಮರ್ಯಾದೆನ ಮಣ್ಪಾಲು ಮಾಡಿಬಿಟ್ಟಲ್ಲೋ ಕತ್ತೆ ಬಡವ. ಸರ್ವನಾಶ ಆಯ್ತು. ಯಾಕೀಗಾಯ್ತು? ಏನ್ ನಡೀತು? ನಾನು ಹೇಳ್ದಂಗೆ ನೀನು ಮಾಡಿಲ್ಲ. ಏನೋ ನೀನ್ ತಲಾಟೆ ನಡೆಸಿದ್ಯಾ. ಏನ್ ನಡೀತು ಪಗಳು?
ಬಹದ್ದೂರ್ ನೀಲಕಂಠರಾವ್, ಪಾಪ ಹುಡುಗನ್ನ ಯಾಕಯ್ಯ ಗುಳಿಕೋತಿದೀಯ? ಪ್ರತಿ ವರ್ಷ ಕಾಂಟ್ರಾಕ್ಟು ನಿಂದೆ ಆಗ್ತಿತ್ತು. ಇದೊಂದು ಸಲ ಸಿಕ್ಲಿಲ್ಲ ಅಂದ್ರೆ ಏನಾಯ್ತು? ಯಾಕೆ ಊರ್ಕೋತಾ ಇದೀಯಾ? ಇಷ್ಟೊಂದು ಕಾಸು ಕೂಡಾಕಿ ಏನು ಮಾಡೋದಿದೆ? ತಿನ್ನೋದಕ್ಕೂ ಯಾರೂ ಗತಿ ಇಲ್ವಲ್ಲ. ನೀನೇ ವಾಸಿ, 2 ಗಂಡು ಮಕ್ಕಳಾದ್ರೂ ಇದ್ದಾರೆ. ಆ ನಿನ್ನ ಗಂಡು ಮಕ್ಕಳ ಹೆಣಕ್ಕೆ ಕೊಳ್ಳಿ ಇಡೋದಿಕ್ಕೆ ಯಾರೂ ದಿಕ್ಕಿಲ್ವಲ್ಲೋ ಗಂಡು ಮಕ್ಕಳು. ಈಗಿರೋ ಆಸ್ತಿ ಕರಗಿಸೋದಿಕ್ಕೆ ನಿನಗೆ ನಿನ್ನ ವಂಶಕ್ಕೆ 3 ಜನ್ಮ ಬೇಕಲ್ಲ. ಆದ್ರೆ ನಿನ್ನ ವಂಶ ಬೆಳೆಸೋದಕ್ಕೆ ವಾರಸುದಾರರೇ ಇಲ್ವಲ್ಲೋ. ಇರೋ ಆಸ್ತಿನೆಲ್ಲ ಇಲ್ಲದವ್ರಿಗೆ ಹಂಚಿ ತಣ್ಣಗೆ ಬದುಕೋದನ್ನ ಬಿಟ್ಟು ಯಾಕೋ ನಿನಗೆ ದುರಾಸೆ. ನಿನ್ನನ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಎಷ್ಟು ಪೂಜೆ ಮಾಡಿದ್ರೆ ಏನು ಬಂತು? ಆ ದೇವರಿಗೆ ಚೆನ್ನಾಗಿ ಗೊತ್ತು ಯಾರಿಗೆ ಯಾವಾಗ ಏನನ್ನ ಎಷ್ಟು ಕೊಡಬೇಕು ಅಂತ. ಬುದ್ಧಿ ಬೇಕಾದವ್ರಿಗೆ ಬುದ್ಧಿ ಕೊಡ್ತಾನೆ, ಅದಿಲ್ಲದೆ ಇರೋರಿಗೆ ಬುದ್ಧಿ ಹೇಳ್ತಾನೆ. ನೀನೇ ಯಾಕೋ ಇಷ್ಟೊಂದು ಹಾರಾಡ್ತೀಯ? ಹೋಗ್ಲಿ ಬಿಡು. ಮಗ, ಬಹದ್ದೂರ್ ವಂಶಸ್ಥರಿಗೆ ಸಿಹಿ ಕೊಡು, ಮನೆಯವರೆಲ್ಲ ಹಂಚ್ಕೊಂಡು ತಿನ್ನಿ. ನೀನೇ ವಾಸಿ, 2 ಗಂಡು ಮಕ್ಕಳಾದ್ರೂ ಇದ್ದಾರೆ. ಆ ನಿನ್ನ ಗಂಡು ಮಕ್ಕಳ ಹೆಣಕ್ಕೆ ಕೊಳ್ಳಿ ಇಡೋದಿಕ್ಕೆ ಯಾರೂ ದಿಕ್ಕಿಲ್ವಲ್ಲ ಗಂಡು ಮಕ್ಕಳು. ಈಗಿರೋ ಆಸ್ತಿ ಕರಗಿಸೋದಿಕ್ಕೆ ನಿನಗೆ ನಿನ್ನ ವಂಶಕ್ಕೆ 3 ಜನ್ಮ ಬೇಕಲ್ಲ. ಆದರೆ ನಿನ್ನ ವಂಶ ಬೆಳೆಸೋದಕ್ಕೆ ವಾರಸುದಾರರೇ ಇಲ್ವಲ್ಲೋ. ನಿನ್ನ ವಂಶ ಬೆಳೆಸೋದಕ್ಕೆ ವಾರಸುದಾರರೇ ಇಲ್ವಲ್ಲೋ. ತಕ್ಕ, ನಿನಗೆ ಅಂತಾನೆ ತಂದೀನಿ. ಏನಿದೆಲ್ಲ? ಇದ ಅವ್ರನ್ನ ನೋಡಕ್ಕೆ ಅಂತ. ಜಮುನಾ, ನಿಮ್ಮ ಅವ್ವ ಹೇಳಿದ್ನ ನೀನು ಕೇಳಿಸ್ಕೊಂಡಿಲ್ವಾ? ಅವರು ಹೊಲ್ದಾಗ ಕೆಲಸ ಮಾಡ್ತಾರೆ ಪಾಪ. ಅವ್ರು ನನ್ನ ನೋಡಕ್ಕೆ ಬರೋಕ್ಕೆ ಪುರ್ಸೊತ್ತೇ ಇಲ್ಲ. ಅದಕ್ಕೆ ನಾನೇ ಒಂದು ಕಿತ್ತ ನೋಡ್ಕೊಂಬಂದ್ಬಿಡವ ಅಂತ ಹೋಯ್ತಾ ಇದ್ದೀನಿ. ಈ ಜಮುನಾ, ನೀನು ಬಾರೆ, ಹೋಗಿ ನೋಡ್ಕೊಂಬಂದ್ಬಿಡವ. ಹಾಂ, ಅದೇನು ಹಂಗೆ ನೋಡಿಯಾ? ಏನಿಲ್ಲ, ಅದು ಈ ಟ್ರಂಕ್ ಒಳಗೆ ಏನೇನೈತೆ ಅಂತ ನಾನು ತೋರ್ಸೋಕ್ಕಿಲ್ವಾ? ಅದ್ರಾಗ ಏನೇನು ಇಟ್ಟಿದೀಯಾ? ತೋರಿಸ್ತೀನಿ ಜಮುನಾ, ನಡಿ ಮೊದಲು ಅವ್ರನ್ನ ಹೋಗಿ ನೋಡ್ಕೊಂಬಂದ್ಬಿಡವ. ಈಗ ಅವನ್ನ ಆಮೇಲೆ ನೋಡ್ವಿ ಅಂತೆ. ಅವನನ್ನ ಎಲ್ಲಿ ದೂರ ಓಡೋಕ್ಕಿಲ್ಲ.
ಏ ಇದ್ರಾಗ ಏನೇನೈತೆ ತೋರಿಸು. ಏ ಜಮುನಾ, ಮೊದಲು ಅವ್ರನ್ನ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಬಾರೆ. ಏ ಇದ್ರಾಗ ಏನೆಲ್ಲ ಐತೆ? ಕನ್ನಡಕನೂ ಐತೆ. ಅಲ್ಲ ಇದನ್ನ ನಿಮ್ಮವ್ರು ಹಾಕೊಂಡ್ರೆ ಹೆಂಗ್ ಕಾಣ್ತಾರೆ? ಏ ಹೆಂಗ್ ಕಾಣ್ತಾರೆ ಅಂದರೆ ನಂಗೇನು ಗೊತ್ತದೆ? ಅವ್ರ ಮಕ್ಕ ನೋಡಿದ್ರೆ ತಾನೆ ಗೊತ್ತಾಗೋದು. ಏ ಜಮುನಾ, ನೀನು ಹೇಳೆ ಅವ್ರು ಹೆಂಗಿದ್ದಾರೆ ಅಂತ. ಹೆಂಗವ್ರೆ ಅಂದರೆ ನಾ ಹೆಂಗೆ ಹೇಳಿ? ಏ ನೀನು ಅವ್ರ ಮಕ್ಕ ನೋಡಿದ್ಯಲ್ಲ, ಹೇಳೆ ಜಮುನಾ. ಅವರು ಒಳ್ಳೆ ಫಿಲಮ್ ಹೀರೋ ಥರ ಅವರೇ. ನೋಡೋಕ್ಕೆ ಬೆಳ್ಳಗೆ ಎತ್ತರಕ್ಕೆ ಚಂದ ಅವರೇ. ಅವ್ರನ್ನ ನೋಡಿದ್ರೆ ಕೆಲ್ಸದವ್ರಂತ ಅನ್ಸಕ್ಕೆ ಇಲ್ಲ, ಹಂಗವ್ರೆ. ಇದ್ರಾಗ ಇಷ್ಟು ಚೆನ್ನಾಗಿರೋ ಸರನೂ ಐತೆ. ಗೊಂಬೆ. ಏ ಜಮುನಾ, ನಿನ್ ತವ ಕುರಿ ಮರಿತ್ತಲ್ಲ, ಎಲ್ಲೋಯ್ತೆ ಅದು? ಕುರಿಮರಿ ಏ, ಇಲ್ಲೇ ಎಲ್ಲೋ ಇರಬೇಕು ನೋಡು, ಹೋಗಿ ನೋಡು. ಹಬ್ಬ, ಜಮುನಾ ಹೊಂಟ್ಲು. ನಾನಂತೂ ಇಲ್ಲಿಂದ ಬರ್ನೇ ಹೊಂಟ್ಬಿಡ್ತೀನಿ. ಅಳ್ಬಾರ್ದು. ಯಾರು ಯಾರು ಅಮ್ಮನ ನಿಂಗೆ ಬೈದಿದ್ದು? ಅಮ್ಮಂಗೆ ಹತ್ತ ಮಾಡೋಣ. ಗೌರಿ, ಯಾಕೆ ಮಗುನ್ ಬೈಯೋದು? ಬೈಯೋದಲ್ಲಮ್ಮ, ಈಗ ಹಾಲು ಕುಡಿನೇ ಅಂದ್ರೆ 2 ಹೋಗ್ತೀನಿ. ನಿಜ ಹಾಲು ಕುಡಿತೀರೇನಮ್ಮ? ಹಾಲು ಕುಡಿತ್ಯಾ?
ಜಾನಕಿ, ಮತ್ತೆ ಮಕ್ಕಳನ್ನ ಒಳಗೆ ಕಳಿಸು. ಏನಾಯ್ತು? ನೀನು ಗಂಡಸ್ತನ ಇಲ್ದೇ ಇರೋ ಇಬ್ರು ಗಂಡು ಮಕ್ಕಳನ್ನ ಕೊಟ್ಟಿದ್ದೀಯ. ಜಗದೀಶನಿಂದ ಏನಾದರೂ ತಪ್ಪಾಯ್ತಾ? ಶಂಕರ ಬಾರಲ್ಲಿ ಹೋಗಿ ಜೋಯಿಸನ್ನ ಕರ್ಕೊಂಬ. ಜೋಯಿಸ್ರಿ ಯಾಕೆ? ಶ್ರೀಕಾಂತ ಎಲ್ಲಿದ್ದಾನೆ ಕರ್ಸು. ಯಾಕೆ? ಶ್ರೀಕಾಂತ ಎಲ್ಲಿದ್ದಾನೆ ಅವನು ಕರ್ಸು.